ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬ್ಯಾಚುಲರ್ಸ್ ಪಾರ್ಟಿ ಅಂದರೆ ಬ್ರೈಡ್ ಟು ಬಿ ಮಾಡ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ ಎಲ್ಲ ಮುಗ್ದೋಗಿದೆ, ಎಲ್ಲ ಏನು ಇವೆಂಟ್ ಇದೆಲ್ಲ ಮುಗೀತು. ಬಟ್ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ರು ಅಂತ ನೋಡ್ಕೊಂಡು ಬನ್ನಿ. ಸೊ ಮತ್ತೆ ಸಿಗ್ತೀನಿ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಬೆಸ್ಟ್ ಫ್ರೆಂಡು ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹೌ ಇಸ್ ಎಕ್ಸ್ಪೀರಿಯನ್ಸ್? So excited. We are so much excited and look the background. ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಬಟ್ ಪೂಜಾ 1 hour ಲೇಟ್ ಬರ್ತಿದ್ದೀವಿ. ಬಿಸಿಲಲ್ಲಿ ನಮಗೆ ಕಾಯೋಕ್ಕೆ ಸ್ವಲ್ಪ ಕಷ್ಟ, ಟ್ಯಾನ್ ಆಗಿಬಿಡ್ತೀವಿ ಅಂತ ಭಯ ಆಗ್ತಾಯಿದೆ. ಬಟ್ ಇಟ್ಸ್ ಓಕೆ, ಪೂಜಾಗೋಸ್ಕರ ವಿ ವಿಲ್ ವೆಯ್ಟ್. ಮನಸ್ಸು ಏನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಅವರಿಗೋಸ್ಕರ ನಾನು ಮಂಗಳೂರಿಂದ ಬಂದಿದ್ದೇನೆ. ಅವರಿಗೆ ಗೊತ್ತಿಲ್ಲ ನಾನು ಬರೋದು ಸರ್ಪ್ರೈಸ್. ನೋಡುವ ಅಂತ. ಅಕ್ಕ ಉಳ್ಳೇರು, ಅಕ್ಕ ಬರ್ತಾರೆ ಇವಾಗ. ಅಕ್ಕ ಉಳ್ಳೇರು ಅಕ್ಕ ರೆಡಿ ಆಗ್ತಿದ್ದಾರೆ. ಸೊ ಅವ್ರಿಗೆ ಕೇಳೋಣ ಅವ್ರ ಒಪಿನಿಯನ್ ಏನು ಅಂತ. ಇಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಈ ಬಿಸಿಲಲ್ಲಿ. ಹೆಂಗಿರುತ್ತೆ ಅಂತ ನೋಡಬೇಕು. ಮೇ ಬಿ ತುಂಬ ಖುಷಿ ಆಗ್ತಾಳೆ. ನಾವು ಎಕ್ಸೈಟೆಡ್ ಇದ್ವಿ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಓಕೆ, ಅಕ್ಕ ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಅವಳೆಷ್ಟು ಎಕ್ಸೈಟ್ಮೆಂಟ್ ಇದ್ದಾಳೆ ಅಂತ ನೋಡೋಕ್ಕೂ ವೆಯ್ಟ್ ಮಾಡ್ತಿದ್ದೀವಿ. ನಾವು ಅವಳಿಗಿಂತ ಜಾಸ್ತಿ ನಾವು ಎಕ್ಸೈಟ್ ಆಗಿದ್ದೀವಿ. ಬ್ರೈಡ್ ಟು ಬಿ ತುಂಬ ಲಾಂಗ್ ವೆಯ್ಟೆಡ್. ವೆರಿ ಹ್ಯಾಪಿ ಫಾರ್ ಹರ್ ಆ್ಯಂಡ್ ವಿ ಆರ್ ಆಲ್ಸೋ ಎಮೋಷ್ನಲಿ ವೆರಿ ಮಚ್ ಕನೆಕ್ಟೆಡ್ ಟು ಹರ್. ಮಾನಸ ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಅವರಿಗೆ ವೇಟ್ ಮಾಡ್ತಿದ್ದೇವೆ, ಇನ್ನೂ ಬರಲಿಲ್ಲ ಅವರು. ಇನ್ನೊಂದು ವಿಷಯ ಅವ್ರಿಗೆ ಗೊತ್ತಿಲ್ಲ ನಾನು ಬರೋದು. ಅವರಿಗೆ ಸರ್ಪ್ರೈಸ್ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಓಕೆ, ಹೆಲೋಪ್ಪ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡಿದ್ದೀನಿ ಅವ್ರದ್ದು ಮದುವೆ ಯಾವಾಗ ಆಗೋದು ಅಂತ. ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ ನಾವ್ ಆ್ಯಂಡ್ ಜಸ್ಟ್ ಲೈಕ್ ಏನು ಹೇಳೋದು, ದ ಫೈನಲ್ ವೇಟ್ ಈಸ್ ಓವರ್ ನಾವ್ ಆ್ಯಂಡ್ ಯಾ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್ ರಿಯಾಕ್ಷನ್. ಓಕೆ ಆಯ್ತಾ, ನಿಮ್ಮ ರಿಯಾಕ್ಷನ್ ಏನು ಹೇಳಬೇಕು ಈಗ ಪೂಜನ್ ಮದುವೆಗೆ? ಸೊ ನಾವು ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಪೂಜಾಗೆ. ವಿ ಆರ್ ಎಕ್ಸೈಟೆಡ್, ವಿ ಆರ್ ಸೋ ಎಕ್ಸೈಟೆಡ್, ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀನಿ ಪೂಜಾಗೆ. ಲೆಟ್ಸ್ ಸಿ ಹರ್ ರಿಯಾಕ್ಷನ್. ನೋಡಿದ್ರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ವ್ಲಾಗ್ ಮಾಡಿದ್ದಾರೆ. ಇದು ನನಗೊಂಚೂರು ಗೊತ್ತಿರಲಿಲ್ಲ. ಸೊ ಬ್ರೈಡ್ ಟು ಬಿ ಅಂತ ಹೇಳಿದರು. ಅದು ನಾನು ಬರೋ ಒಂದು 1 hour ಇದೆ ಅಂದಂಗೆ ಲೊಕೇಶನ್ ಕಳಿಸಿದ್ದು. ಅಲ್ಲಿವರೆಗೂ ಲೊಕೇಶನ್ ನನಗೆ ಕಳಿಸಿರಲಿಲ್ಲ, ಅಂದರೆ ನನಗೆ ಎಲ್ಲಿ ಗೊತ್ತಾಗುತ್ತೋ ಅಂತ. ಬಟ್ ಅವ್ರು ಲೊಕೇಶನ್ ಕಳಿಸಿದ್ರು ನಂಗೆ ಗೊತ್ತಾಗಲಿಲ್ಲ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಇನ್ನೂ ಲಾಸ್ಟಿಗೆ ಹಾಕ್ತೀನಿ ಬ್ಲೂಪರ್ಸ್ನ, ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಕಾಮಿಡಿ ಇದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ನನ್ನದು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಒಂಥರ ಫುಲ್ಲು ವಾವ್ ಅನ್ನೋ ಥರ ಅನ್ನಿಸ್ತು. ನಿಜ ಇದನ್ನೆಲ್ಲ ನೋಡಿದ್ರೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ನಮ್ಮ ಸುತ್ತ ಇಷ್ಟು ಏನು ಒಳ್ಳೆ ಫ್ರೆಂಡ್ಸ್ ಇರೋದು. ಯಾಕಂದರೆ ಈಗಿನ ಕಾಲದಲ್ಲಿ ಒಬ್ಬರು ನೋಡಿದ್ರೆ ಒಬ್ಬರು ಹುಡ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಎಲ್ಲರೂ ಜೊತೆಯಾಗಿ ನಿಂತು ಮಾಡಲೇಬೇಕು ಅಂತ 1 ತಿಂಗಳು ಮುಂಚೆಯಿಂದನೇ ಗ್ರೂಪೆಲ್ಲ ಕ್ರಿಯೇಟ್ ಮಾಡಿ ಸೊ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಇವ್ರಿಗೆ ತುಂಬ ಗ್ರೇಟ್ಫುಲ್ ಆಗಿರಬೇಕು ಇರ್ತೀನಿ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಒಂಚೂರು ನನಗೆ ಬಿಟ್ಕೊಟ್ಟಿಲ್ಲ. ನನ್ನ ತಲೆಗೆ ಈ ಥರ ಬಂದಿರಲಿಲ್ಲ ಈ ಥರ ಮಾಡ್ತಾರೆ ಅಂತ. ಆ ಥರ ಸಖತ್ತಾಗಿ ಮಾಡಿದ್ದಾರೆ. ಈವನ್ ಫೋಟೋ ವೀಡಿಯೋಗ್ರಾಫರ್ ಅವ್ರನ್ನೂ ಕರೆಸಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ ಅವರಿಗೆ ವೆಲ್ಕಮ್ ಮಾಡೋಕ್ಕೆ. ಆ್ಯಂಡ್ ಹ್ಯಾವ್ ಟು ಐ ಆಮ್ ಜಸ್ಟ್ ವೈಟಿಂಗ್ ಫಾರ್ ಹರ್ ಪಾಸ್ಟ್ 2 hours. ಆ್ಯಂಡ್ ನಾನು ಅವ್ರ ಜೊತೆ ಪಾಸ್ಟ್ ಕೈ ಕೊಡು. ಏನು ನೀಟಾಗಿ ಹಾಕಮ್ಮ, ಕಾಣಿಸ್ತಾ ಇದೆ. ಎಲ್ಲ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇದೆ? ಓಕೆನಾ? ಕಾಣಿಸ್ತಾ ಇದೆಯಾ? ಇಲ್ಲ, ನಿಜ ಕಾಣಿಸ್ತಾ ಇಲ್ಲ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ. ಬ್ರೈಡ್ ಗೀಸ್ ಬ್ರೈಡ್. ಅಷ್ಟೇ, ಅದೇ ಹೇಳ್ತಾ ಇದ್ದೀನಿ ನಾನು.
ಹಿಂಗೆರಾ ಇರು ಆರಾಮಾಗಿ Ready, girls? Yes. ಯಾರು ಪ್ಲೇಸ್ ಹುಡುಕಿದ್ದು ನಾವು ಬುಕ್ ಮಾಡಿದ್ವಿ ಇನ್ನೊಂದ್ಸಲಿ ಯೂಸ್ ಮಾಡಿ ಮೇಡಮ್ ನಾನು ಲೇಟ್ ಆಗೋದು ನೀವು ಫ್ರೇಮಾಗಿ ಬರ್ತಾ ಇದ್ದೀನಿ ರೆಡಿ 3 2 1 ಆ್ಯಕ್ಷನ್ ಒನ್ಸ್ ಮೋರ್ ಮಾಡಿ ನನಗೆ ನಿಜ ಅಲ್ಲಿ ತುಂಬ ಅಂದರೆ ತುಂಬ ಸರ್ಪ್ರೈಸ್ ಆಯಿತು. ಅದು ಬೇರೆಯವ್ರು ಯಾರ ಕೈಲೂ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ರು, ಅವ್ರು ತುಂಬ ಕಟ್ ಮಾಡಿ ವೀಡಿಯೋ ಮಾಡಿದ್ದಾರೆ. ಅದು ಬ್ಲೈಂಡ್ಸ್ ತೆಗೆದ್ಮೇಲೆ ಸಿಕ್ಕಾಬಟ್ಟೆ ಮಾತಾಡಿದೆ. ಅದು ನನಗೆ ಆಮೇಲೆ ಅನ್ನಿಸ್ತು ಏನು ಒಳ್ಳೆ ರಾಜಕಾರಣಿಗಳ ಥರ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡು, ಮತ್ತು ಲೊಕೇಶನ್ ಇದು ಯಲಹಂಕದಿಂದ ಒಳಗಡೆ ಇನ್ನೂ 10 ಕಿಲೋಮೀಟ್ರ್ ಇತ್ತು. ಈ ಲೊಕೇಶನ್ನ ಹುಡುಕಿ ಒಂದೇ ಥರ ಎಲ್ಲರೂ ಬಟ್ಟೆ ಹಾಕಬೇಕು ಅಂತ ಎಲ್ಲರೂ ಅದನ್ನೇ ಆರ್ಡರ್ ಮಾಡ್ಕೊಂಡು ಅಷ್ಟು ದೂರ ಬಂದು ಎಲ್ಲರಿಗೂ ಟೈಮ್ ಆಬ್ವಿಯಸ್ಲಿ ಎಲ್ಲರಿಗೂ ಟೈಮ್ ತುಂಬ ಮುಖ್ಯನೇ. ಎಲ್ಲರೂ ಅಂದರೆ ಫ್ಯಾಮಿಲಿ ಜೊತೆ ಇದ್ದಾರೆ, ತುಂಬ ಏನು ಅವರಿಗೆ ಆದಂಥ ಜವಾಬ್ದಾರಿಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ನನಗೋಸ್ಕರ ಅಂತ ಬಂದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಒಂದಾದ್ರೆ ತುಂಬ ಖುಷಿ ಆಯಿತು. ಅಟ್ ದ ಟೈಮ್ ಎಮೋಷ್ನಲ್ ಕೂಡ ಆಯಿತು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾನಸನೂ ಅಷ್ಟೇ, ಇವರು ಮಂಗಳೂರಿಂದ ಬಂದಿದ್ದರು. ನಾನು ನಿಜ ಹೇಳ್ತಿದ್ದೀನಲ್ಲ, ಅಲ್ಲಿ ಹೋದಾಗ ಒಂಥರ ನನಗೆ ಫುಲ್ ಶಾಕ್ ಆಯಿತು. ಇದು ಆ್ಯಕ್ಚುಲಿ ಶೂಟ್ ಆಗ್ತಿರೋದು ಮಧ್ಯಾಹ್ನ 3:30 ಹಂಗೆ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಏನು ಆ ಬಿಸಿಲಲ್ಲೇ ಮಾಡ್ತಾಯಿದ್ವಿ. ಬಟ್ ಆದರೆ ಏನಕ್ಕಂದರೆ ಅದೇ ಈವ್ನಿಂಗ್ ಆದರೆ ಮತ್ತು ಬ್ಯಾಂಗ್ಳೂರು ಅಂದರೆ ಸಿಟಿ ಒಳಗಡೆ ಎಲ್ಲ ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನನೇ ಮಾಡಿದ್ದು. ಸೊ ಅಲ್ಲಿ ಏನು ಕೂಲರ್ ಕೂಡ ಹಾಕಿದ್ರು. ಬಟ್ ಆದರೆ ಅಲ್ಲಿ ಒಳಗಡೆ ಸುತ್ತ ಗ್ಲಾಸ್ ಇತ್ತಲ್ಲ, ಹಾಗಾಗಿ ತುಂಬ ಹೀಟ್ ಆಗ್ತಾಯಿತ್ತು. ಸೊ ನನಗೆ ಏನು ಇದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ ವಿಡಿಯೋ ಗೊತ್ತು. ಬಟ್ ಆದರೂ ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಸಿಕ್ಕಾಬಟ್ಟೆ ಖುಷಿ ಆಯಿತು ಆ ಟೈಮಲ್ಲಿ. ತುಂಬ ಸರ್ಪ್ರೈಸ್ ಆದೆ. ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಯಾವಾಗಲೂ ಅಂದರೆ ವೀಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಒಂಥರ ಅನ್ನಿಸ್ತಾಯಿತ್ತು, ಈ ಥರ ಎಲ್ಲ ನಮಗೂ ಅಂದರೆ ಆಗುತ್ತಾ, ಮಾಡ್ತಾರಾ, ನಾವೆಲ್ಲರೂ ಮಾಡಬೇಕು ಅನ್ನೋ ಥರ ಇತ್ತು. ಬಟ್ ಆದರೆ ಇವತ್ತು ನನ್ನ ವಿಷಯದಲ್ಲಿ ಆಯಿತು ಅದನ್ನು ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಇವರಿಷ್ಟು ಜನ ಪ್ಲ್ಯಾನ್ ಮಾಡಿರಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಅವ್ರದ್ದು ಎಫರ್ಟ್ಸ್ ಇದೆಯಲ್ಲ, ನನಗೆ ನಿಜ
ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ಅಷ್ಟೆಲ್ಲ ಹುಡುಕಿ ಅದನ್ನೆಲ್ಲ ಮಾಡಿ ಎಫರ್ಟ್ ಹಾಕಿ ಮಾಡಿದಾರಲ್ಲ, ನನಗದು ಯಾವತ್ತೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಇಲ್ಲೂ ಅಷ್ಟೇ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ರು ಅವರು. ಹಾಗೆ ಎಲ್ಲ ಚೆನ್ನಾಗಿತ್ತು, ಬಟ್ ಆದರೆ ಇಲ್ಲಿ ಫುಡ್ ಮಾತ್ರ ಏನು 100ಗೆ 0 ಅಂತ ಹೇಳ್ತೀನಿ ನಾನು. ಎಷ್ಟು ಅಂದರೆ ಈ ನೋಡಿ ಅಷ್ಟು ಜನ ಕಾಯ್ತಾ ಇದ್ದೀವಿ, ಅದು ಒಂದು ಪಾಸ್ ತಂದ್ಕೊಡೋಕ್ಕೆ 2 hours ವೆಯ್ಟ್ ಮಾಡಿಸಿದ್ದಾರೆ. ನಾವೇನೋ ಅಲ್ಲಿ ಏನೋ ಬ್ಯಾಚಲರ್ಸ್ ಪಾರ್ಟಿ ಆಗಿರೋದ್ರಿಂದ ಫೋಟೋ ವೀಡಿಯೋ ತಗೊಳ್ಳೋದ್ರಲ್ಲಿ ಚೂರು ಬ್ಯುಸಿ ಇದ್ವಿ. ಇಲ್ಲಿ ಊಟಕ್ಕೆ ಅಂತ ಬಂದರೆ ಸಿಕ್ಕಾಬಟ್ಟೆ ಇರಿಟೇಟ್ ಆಗಿಬಿಡ್ತಾರೆ, ಯಾಕಂದರೆ ಒಂದೊಂದು ಆರ್ಡರ್ಗೂ ನಾವು ಮಿನಿಮಮ್ 1 to 2 hours ವೆಯ್ಟ್ ಮಾಡಿದ್ದೀವಿ. ಅಷ್ಟು ನೋಡಿ ಎಲ್ಲರ ಮುಖದಲ್ಲೂ ಫುಲ್ಲು ಟಯರ್ಡ್ ಆಗಿದೆ. ಬರೀ ಒಂದು ಪ್ಲೇಟ್ ಪಾಸ್ತಾದಲ್ಲಿ ಎಲ್ಲರೂ ತಿಂತಾಯಿದ್ದೀವಿ, ಅಷ್ಟು ಅಂದರೆ ಇರಿಟೇಟ್ ಆಗಿಬಿಟ್ಟಿತ್ತು. ಆ ಫುಡ್ ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ 100ಗೆ 200 ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗೆ ಎಲ್ಲ ಆಯಿತು, ಫೋಟೋಗ್ರಾಫರಿಂದನೂ ಹಿಡ್ದು ಎಲ್ಲನೂ ಅಷ್ಟೇ. ಅವತ್ತಾಗಿರೋ ಸೆಲೆಬ್ರೇಷನ್ನ ಅವರು ಫೋಟೋದವರು ವಿಡಿಯೋ ಮಾಡಿಕೊಟ್ಟಿದ್ದಾರೆ, ಅಂದರೆ ವಿಡಿಯೋದವರು ನೋಡ್ಕೊಂಬನ್ನಿ. ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ, ನೀವು ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಮುಂದೆ ಕೊಡಬೇಕು ಅಂತ ಇದ್ದೀರಾ, ಸೊ ಅವರಿಗೆ ಟ್ಯಾಗ್ ಮಾಡಿ ಈ ವಿಡಿಯೋನ ತೋರಿಸಿ ಅಂತ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಫ್ರೆಂಡ್ಸಿಗೆಲ್ಲ ಯಾವಾಗಲೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಅಂತ ಹೇಳಿ ಕ್ಯಾಮ್ರಾಗ್ರಾಫರ್ನೆಲ್ಲ ಕರೆಸಿ ಡೆಕೋರೇಷನ್ ಅಷ್ಟೇ ಇದೇ ಥರ ಮಾಡಿಸಿದ್ದಾರೆ. ಸೊ ಒಂಥರ ಫುಲ್ಲು ಖುಷಿ ಆಯಿತು ಅಂತ ಅಂದ್ಕೊಳ್ಳಿ. ನಮ್ದು ಇಷ್ಟು ಜನ ಬ್ಯಾಚಲರ್ಸ್ ಪಾರ್ಟಿನೂ ಎಲ್ಲರದ್ದು ಒಂದೊಂದು ಟೈಮ್ ಒಂದೊಂದು ಥರ ಇತ್ತು. ಅಂದರೆ ಇವಾಗ ಇದು ಟ್ರೆಂಡಿಂಗ್ ಇದೆ, ಈ ಥರ ಮಾಡಿದ್ದಾರೆ. ಮುಂಚೆ ನಾವು ರೆಸ್ಟೋರೆಂಟಲ್ಲಿ ಹೋಗಿ ಮಾಡಿದ್ವಿ. ಇನ್ನೊಂದು ನನ್ನ ಫ್ರೆಂಡಿಗೆ ಈಗ ಏನು ಫುಲ್ ಫೋಟೋದೇ ಎಲ್ಲ ಇರುತ್ತೆ ನೋಡಿ ಒಳಗಡೆ ಥಿಯೇಟ್ರ್ ಥರ, ಅಲ್ಲಿ ಹೋಗಿ ಮಾಡಿದ್ವಿ. ಸೊ ನನ್ನ ಬ್ಯಾಚಲರ್ಸ್ ಪಾರ್ಟಿ ಈ ಥರ ಆಗ್ತಾಯಿದೆ. ಸೊ ನೋಡೋಣ ಇನ್ನು ಮುಂದೆ ಯಾವ ಥರ ಹಿಂಗಾಗುತ್ತೆ ಅಂತ. ಸೊ ಇವ್ರನ್ನೆಲ್ಲ ನನ್ನ ಮದುವೆಯಲ್ಲಿ ನೋಡ್ತೀರಾ, ಎಲ್ಲರೂ ಬಂದು ನನ್ನ ಮದುವೆಯಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾರೆ. 3-4 days ಮುಂಚೆನೇ ಬರ್ತಾರೆ. ಆಗಲೂ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೀನಿ, ಸೊ ನೋಡಿ. ಅಷ್ಟೇ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಸೊ ಇದು ಮೆಮೊರಿಗೆ ಇರಲಿ ಅಂತ ಇದೊಂದು ಬ್ಯಾನರ್ನ ತಗೊಳ್ತಾ ಇದ್ದೀವಿ. ಸೊ ಇವ್ರದ್ದು ಡೀಟೇಲ್ಸ್ ಎಲ್ಲ ಏನಿದೆ ಅವ್ರ ಹತ್ರನೇ ಕೇಳೋಣ. ಏನಾದರೂ ಕಾಂಟ್ಯಾಕ್ಟ್ ಇದ್ದರೆ, ಏನಾದರೂ ನಿಮಗೆ ಏನು ಫಂಕ್ಷನ್ಸ್ ಇವೆಂಟ್ಸ್ ಏನಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಸ್ಕೋ ಮೆಮೊರೀಸಿಗೆ. Hi everyone, this is Glavish Events. ಲ್ಯಾವಿಶ್ ಅಲ್ಲ, Glavish, yes. ಹಾಂ, Glavish Events. My contact number is 7337714474. Please refer your friends and family. Please contact us. ಥ್ಯಾಂಕ್ ಯು. Thank you. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ನನಗಂತೂ ಒಂದು ಸ್ವಲ್ಪನೂ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, 0 ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದಮೇಲಂತೂ ನನಗೆ ಒಂಥರ ಏನೋ ಪ್ರತಿ ಸಲಿನೂ ನನಗೆ ಹೆಂಗಾಗ್ತಿತ್ತು ಅಂದರೆ ಬೇರೆಯವ್ರದ್ದೆಲ್ಲ ವೀಡಿಯೋಸ್ ನಾನು ಮಾಡ್ತಾಯಿದ್ದೆ. ಇವತ್ತು ನನಗೇನೋ ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟ್ ಥರ ಅನ್ನಿಸ್ತು. ನಾನು ನಿಜವಾಗ್ಲೂ ಇವ್ರ ಫ್ರೆಂಡ್ಶಿಪ್ಪಿಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿ ಇರ್ತೀನಿ. ನನಗೆ ಅಂದರೆ ಇದನ್ನೆಲ್ಲ ಕೆಲವೊಂದು ಸತಿ ವೀಡಿಯೋ ನೋಡ್ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡಿದೆ ಅಂತಲೇ ಅನ್ಕೊತಿದ್ದೆ. ಅಪ್ಪ ಈ ಥರ ಎಲ್ಲ ಚೆನ್ನಾಗಿರುತ್ತಲ್ವಾ ಏನೋ ಅಂತೆಲ್ಲ ಅನ್ಕೊತಾ ಇದ್ದೆ. ಬಟ್ ಇದು ನನಗೆ ಅಂತಲೇ ಮಾಡಿದಾಗ ನನಗೆ ಹೇಳಿದ್ನಲ್ಲ ಫುಲ್ಲು ಖುಷಿ ಆಯಿತು. ಡೆಕೋರೇಷನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಮತ್ತು ವೀಡಿಯೋ ಫೋಟೋಗ್ರಾಫರ್ನೆಲ್ಲ ಕರೆಸಿದ್ದಾರೆ. ನನಗೊಂದು ಚೂರು ನನಗೆ ಗೊತ್ತಿರಲಿಲ್ಲ ನಿಜ ಈ ಥರ ಎಲ್ಲ ಇರುತ್ತೆ ಅಂತ. ಸಿಕ್ಕಾಬಡೆ ಖುಷಿ ಆಯಿತು. ಇದ್ರ ಹಿಂದೆ ತುಂಬ ಎಫರ್ಟ್ ಹಾಕಿದ್ದಾರೆ. ಕವಿತಾ, ರಂಜಿತಾ, ಮೋನಿ ಮತ್ತು ಲೋಪ, ಏನು ಊರಿಂದ ಮಾನಸನೂ ಬಂದಿದ್ದಾರೆ. ಸಿಕ್ಕಾಬಡೆ ಖುಷಿ ಆಯಿತು. ನಿಜವಾಗ್ಲೂ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ನನಗೆ ಅದೇ ಅನ್ಕೊತಿದ್ದೆ, ನಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬಿಡಬಾರ್ದು ಅಂತ. ಅಷ್ಟು ಖುಷಿ ಆಯಿತು ನನಗೆ. ಸೊ ಕವಿ ಬಾ. ಹಾಗೆ ಇನ್ನೂ ಇಲ್ಲಿ ವೀಡಿಯೋಸ್ ಎಲ್ಲ ತೆಗೆದಿದ್ದಾರೆ, ಅದನ್ನೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಅನಿಸುತ್ತೆ. ಸೊ ನೋಡಿ, ಇನ್ನೂ ಯಾರು ನೋಡಿಲ್ಲ ಅಂತ. ಸೊ ಚೆನ್ನಾಗಿತ್ತು. ಏನೋ ಒಂದು ಸ್ವಲ್ಪನೂ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇಲ್ಲಿ ನೋಡಿ ಎಲ್ಲ ಅದರಲ್ಲೂ ಡ್ರೆಸ್ ಎಲ್ಲ ಒಂದೇ ಥರ ಆರ್ಡರ್ ಮಾಡ್ಕೊಂಡು ಎಲ್ಲ ಹಾಕ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಇದು ನಮ್ಮದ್ರಲ್ಲಿ ಫಸ್ಟು ಮದುವೆ ಆಗಿದ್ದು ರಂಜಿತಾ ಅಂತ ಹೇಳ್ಬೋದು. ಸೊ ಅವ್ರ ಮದುವೆ ಟೈಮಲ್ಲಿ ನಮ್ಗೆ ಏನೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಆದರೂ ಬ್ಲ್ಯಾಕ್ ಹಾಕಿದೆ. ಅಂದರೆ ಈ ಥರ ಎಲ್ಲ ಡೆಕೋರೇಷನ್ ಯಾವುದೂ ಆಗಿರಲಿಲ್ಲ. ಅದು ಸ್ಟಾರ್ಟಿಂಗ್ ಅಲ್ವಾ, ಎಲ್ಲರದು ಎಕ್ಸ್ಪೀರಿಯನ್ಸ್ ಆದಾಗಲೇ ಅನಿಸುತ್ತೆ ಅದು ಆಗೋದು. ಬಟ್ ಅದೇ ಹೇಳಿದಾಗೆ ಇದೊಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನೇನೋ ಅನ್ನೋ ಥರ ಅನ್ನಿಸ್ತು. ಯಾಕಂದರೆ ಎಲ್ಲರದು ನೋಡಿದಾಗ ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ. ಇವತ್ತು ನನ್ನದೇ ಆದಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ವೀಡಿಯೋಸ್ ಎಲ್ಲ ಬರುತ್ತೆ ನೋಡಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಇನ್ನು ಮದುವೆಲಿ ಎಲ್ಲರೂ ಮೀಟ್ ಆಗ್ತಿದ್ದೀವಿ. ಇನ್ನೇನು ಒಂದು ವಾರ ಇದೆ ಅಷ್ಟೇ ಮದುವೆ. ಎಲ್ಲರೂ ಬರ್ತಾರೆ. ಇನ್ನು ವೀಡಿಯೋಸ್ ಎಲ್ಲ ನಮ್ಮ ಗ್ರೂಪಲ್ಲೇ ಯಾರಾದರೂ ವ್ಲಾಗ್ ಮಾಡ್ತಾರೆ. ಸೊ ಅಷ್ಟೇ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಒನ್, ಲಾಸ್ಟ್ ಒನ್, ಬೆಸ್ಟ್ ಒನ್. ಹೌದು, ಫಸ್ಟು ರಂಜಿತಾದ್ ಮಾಡಿದ್ದು, ಫಸ್ಟ್ ಇವ್ರದ್ದೇ ಆಗಿದ್ದು. ಅದಾದಮೇಲೆ ಹೌದು
ಒಂಥರ ಎಲ್ಲಾದ್ರು ಅದೇ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಆದಂಗೆ ನೋಡಿದಾಗೆ ಸಿಕ್ಕಾಪಟ್ಟೆ ಹೌದು ನಿಜ. ಸೊ ಖುಷಿ ಆಯಿತು. ಲೊಕೇಶನ್ ತುಂಬ ಚೆನ್ನಾಗಿತ್ತು. ನಿಮಗೆ ಏನೋ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಲ್ಲ, ನೆಕ್ಸ್ಟ್ ನೋಡಿ ವಿಡಿಯೋಸ್ ಎಲ್ಲ. ಎಲ್ಲರೂ ಪಾಪ ಊರಿಂದ ಎಲ್ಲ ಬಂದಿದ್ದಾರೆ. ಖುಷಿ ಆಯಿತು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ, ಮದುವೆ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಏನಕ್ಕೆ ಸಕ್ತಿ ಬೇಜಾರಾಗ್ತಿದೆ. ಮೊನ್ನೆ ಏನು ಅನ್ನಿಸ್ತಿದೆ ಪೂಜಾ ಬ್ರೈಟ್ ಟು ಬಿ ಸೆಲೆಬ್ರೇಷನ್? ಫಸ್ಟಿಂದ ಮೊನ್ನೆ ಏನು ಅನ್ನಿಸ್ತಿದೆ ಪೂಜಾ ಬ್ರೈಟ್ ಟು ಬಿ ಸೆಲೆಬ್ರೇಷನ್? ತುಂಬ ಖುಷಿ ಆಗ್ತಾ ಇದೆ. ಅವ್ರ ರಿಯಾಕ್ಷನ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟಿಂದ ಮೊನ್ನೆ ಏನು ಅನ್ನಿಸ್ತಿದೆ? ನನಗೆ ಆಗಲ್ಲ ಇದೆಲ್ಲ.